ಎಲ್ಲರಿಗೂ ನಮಸ್ಕಾರ. ಮೈಸೂರು ಡೇಸ್ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಟ್ಟಕ್ಕೆ ಹೋಗೋಣವಾ? ಮತ್ತಿನ್ಯಾಕೆ ತಡ, ಬನ್ನಿ ಹೋಗೋಣ. ನೋಡಿ, ಮುಂದೆನೇ ಕಾಣಿಸ್ತಾ ಇದೆ. ನಾನು ಇವತ್ತು ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಚಾಮುಂಡಿ ಬೆಟ್ಟದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಇರುವಂತಹ ಸ್ಟ್ರೀಟ್ ಶಾಪಿಂಗ್, ಅಂದರೆ ಅಲ್ಲಿ ಏನೇನು ಅಂಗಡಿ ಇದೆ, ಏನೇನು ಸಿಗುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ನನ್ನ ಮೊದಲನೇ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಪಿನಿಯನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೈಸೂರು ಅಂದ್ರೇ ಬಹಳಷ್ಟು ಜನಕ್ಕೆ ತುಂಬ ಇಷ್ಟ ಆಗುವಂತಹ ಜಾಗ. ಅದರಲ್ಲಿ ಪ್ರಮುಖವಾದ ಒಂದು ಸ್ಥಳ ಅಂತಂದರೆ ಚಾಮುಂಡಿ ಬೆಟ್ಟ. ಮೈಸೂರಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ನಾವು ಬೆಟ್ಟಕ್ಕೆ ರೀಚ್ ಆದ್ವಿ. ನೀವಿಲ್ಲಿ ನೋಡ್ತಾ ಇರಬಹುದು, ಪಾರ್ಕಿಂಗ್ ಫೀಸ್ ಯಾವ್ಯಾವ ವೆಹಿಕಲ್ಸ್ಗೆ ಎಷ್ಟೆಷ್ಟಾಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. 2 ವೀಲರ್, ಆಟೋ, ಕಾರ್, TT ವೆಹಿಕಲ್ಸ್, ಮಿನಿ ಬಸ್ ಮತ್ತು ಲಾರಿ ಎಲ್ಲದಕ್ಕೂ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೆ ನಾವು ಪಾರ್ಕಿಂಗಿಂದ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗುವಾಗ ಕೆಲವೊಂದಿಷ್ಟು ಅಂಗಡಿಗಳೆಲ್ಲ ಸಿಗುತ್ತೆ. ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ಇಲ್ಲೊಂದಿಷ್ಟು ಹೋಮ್ ಡೆಕೋರ್ ಐಟಮ್ಸ್ ಇದೆ. ಹಾಗೆಯೇ ಸೀರೆ ಇದೆ ದೇವ್ರಿಗೆ ಕೊಡುವಂಥದ್ದು. ಹಾಗೆ ಮಕ್ಕಳು ಆಟ ಆಡುವಂತಹ ಆಟಿಕೆಗಳಿದೆ, ಗಾಗಲ್ಸ್ ಇದೆ. ಇಲ್ಲಿ ಫಿಂಗರ್ ರಿಂಗ್ಸ್ ಅಂಗಡಿ ಇದೆ. ಹಾಗೆ ಇಲ್ಲಿ ಪುಸ್ತಕ ಓದುವಂತಹ ಸ್ಟ್ಯಾಂಡ್, ಹಾಗೆ ಮತ್ತೊಂದಿಷ್ಟು ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ದೇವರ ಫೋಟೋಗಳಿದೆ. ನಿಮಗೆ ಎಲ್ಲ ಥರದ ದೇವರ ಫೋಟೋಗಳು ಇಲ್ಲಿ ಸಿಗುತ್ತೆ. ಹಾಗೆಯೇ ಮುಂದೆ ಹೋದರೆ ಇಲ್ಲಿ ಮನೆ ಕಿಚನ್ಗೆ ಯೂಸ್ ಮಾಡುವಂತಹ ಒಂದಷ್ಟು ಸ್ಪ್ಯಾಚುಲಾ, ಲಟ್ಟಣಿಗೆ ಆ ಥರ ವುಡನ್ ಐಟಮ್ಸ್ನ ಇಟ್ಕೊಂಡಿರುವಂತಹ ಅಂಗಡಿ ಇದೆ. ಇಲ್ಲಿ ಮಕ್ಕಳು ಆಟ ಆಡುವಂತಹ ಪಝಲ್ಸ್ ಇದೆ. ಹಾಗೆ ಒಂದಷ್ಟು ಪ್ಲಾಸ್ಟಿಕ್ ಆಟಿಕೆಗಳು ಕೂಡ ಇದೆ. ಇಲ್ಲಿ ನೋಡಿ, ಬ್ಯಾಗ್ಗಳ ಅಂಗಡಿ ಇದು. ಇಲ್ಲಿ ಸ್ಲಿಂಗ್ ಬ್ಯಾಗ್ಸ್, ಆಮೇಲೆ ಬ್ಯಾಕ್ ಪ್ಯಾಕ್, ಲಗೇಜ್ ಬ್ಯಾಗ್ ಆ ಥರದ್ದೆಲ್ಲ ಇದೆ. ಇಯರಿಂಗ್ಸ್ ಕೂಡ ಇದೆ. ಹಾಗೆ ಸಾಫ್ಟ್ ಟಾಯ್ಸ್ ಅಂಗಡಿ ಇದೆ ಇಲ್ಲಿ. ಹಾಗೆಯೇ ಇಲ್ಲಿ ಕೆಲವೊಂದಿಷ್ಟು ಫ್ರಿಡ್ಜ್ ಮ್ಯಾಗ್ನೆಟ್ಸ್, ವುಡನ್ ಟ್ರೇಸ್ ಆ ಥರದ್ದೆಲ್ಲ ಇದೆ. ಮತ್ತೊಂದು ಬ್ಯಾಗ್ಗಳ ಅಂಗಡಿ ಇದೆ. ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬ್ಯಾಗ್ಗಳು ಸಿಗುತ್ತೆ ನಿಮಗೆ. ಬಳೆಗಳ ಅಂಗಡಿ ಕೂಡ ಇದೆ. ಹಾಗೆ ಇಲ್ಲಿ ಹಿತ್ತಾಳೆ ಹಾಗೂ ತಾಮ್ರದ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ. ಚಿಕ್ಕ ಚಿಕ್ಕ ದೇವರ ವಿಗ್ರಹಗಳು, ದೀಪಗಳು ಆ ಥರದ್ದೆಲ್ಲ ಸಿಗುತ್ತೆ. ಮತ್ತು ಇಲ್ಲಿ ಟೋಪಿಗಳ ಅಂಗಡಿ ಇದೆ, ನೀವು ನೋಡ್ತಾ ಇರಬಹುದು. ಇಲ್ಲಿ ಮತ್ತೊಂದಿಷ್ಟು ವುಡನ್ ಐಟಮ್ಸ್ ಇದೆ. ಚಿಕ್ಕ ಚಿಕ್ಕ ಸ್ಪೂನ್ಸ್, ಬುಗುರಿ ಆ ಥರದ್ದೆಲ್ಲ ಇದೆ. ಇಲ್ಲಿ ವೈಟ್ ಮೆಟಲ್ ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದಾರೆ. ಹಾಗೆಯೇ ಇದು ಕೀ ಬಂಚಸ್. ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಶಿಯಲ್ಸ್, ಆಮೇಲೆ ಗದೆ, ಚಿಕ್ಕ ಚಿಕ್ಕ ಡಾಲ್ಸ್ ಆ ಥರದ್ದೆಲ್ಲ ಕೀ ಚೈನ್ಸ್ನ ಈ ಅಂಗಡಿನಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಮುಂದೆ ಬಂದರೆ ನಿಮಗೆ ಇದು ವುಡನ್ ಪಝಲ್ಸ್. ಎಯಿಂದ ಝೀವರೆಗೂ ಒಂದಷ್ಟು ವುಡನ್ ಪೀಸಸ್ನ ಕೊಟ್ಟಿರ್ತಾರೆ. ಅದನ್ನೆಲ್ಲ ಜಾಯಿನ್ ಮಾಡಿದ್ರೆ ಒಂದು ಆ್ಯನಿಮಲ್ ಆಗುತ್ತೆ. ಆ ರೀತಿಯಾದಂತಹ ವುಡನ್ ಪಝಲ್ಸ್ ಇದು. ಇಲ್ಲಿ ಬಟ್ಟೆ ಅಂಗಡಿ ಕೂಡ ಇದೆ. ಹಾಗೆ ಮುಂದೆ ಬಂದರೆ ನೋಡಿ, ಒಂದಷ್ಟು ಜಾಕೆಟ್ಸ್ ಅದನ್ನೆಲ್ಲ ಹಾಕಿದ್ದಾರೆ ಅಲ್ಲಿ, ನೀವು ನೋಡ್ತಾ ಇರಬಹುದು. ಇಲ್ಲಿ ಮತ್ತೆ ಮುಂದೆ ಬಂದರೆ ಒಂದಿಷ್ಟು ವ್ಯಾಲೆಟ್ಸ್, ಚಿಕ್ಕ ಚಿಕ್ಕ ಬ್ಯಾಗ್ಸ್ ಆ ಥರದ್ದೆಲ್ಲ ಇದೆ. ಇಲ್ಲಿ ದೇವ್ರ ಪೂಜೆಗೆ ಬೇಕಾದಂತಹ ಪೂಜಾ ಸಾಮಗ್ರಿ ಕೂಡ ಸಿಗುತ್ತೆ. ನಾವು ಗೋಪುರದ ಹತ್ತಿರ ರೀಚ್ ಆದ್ವಿ. ಗೋಪುರ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ನೀವು ಪೂಜಾ ಸಾಮಗ್ರಿನ ಅಲ್ಲೇ ತೊಗೊಂಡು ಪೂಜೆಗೆ ತೊಗೊಂಡು ಹೋಗಬಹುದು. ನೀವು ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗ್ತೀನಿ ಅಂದರೆ ನಿಮಗೆ 100 ರೂಪೀಸ್ ಟಿಕೆಟ್ ಪ್ರೈಸ್ ಇರುತ್ತೆ. ಇಲ್ಲ ಅಂದರೆ ಫ್ರೀ ದರ್ಶನ ಕೂಡ ಇರುತ್ತೆ. ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ದೇವಸ್ಥಾನದಲ್ಲಿ ಕೋತಿಗಳ ಕಾಟ ಸ್ವಲ್ಪ ಜಾಸ್ತಿನೇ ಆಗಿದೆ. ನೀವು ನೋಡ್ತಾ ಇರಬಹುದು. ಎಲ್ಲ ಕಡೆನೂ ಆಚೆ ತುಂಬ ಬಿಸಿಲಿರೋದ್ರಿಂದ ಎಲ್ಲ ಒಳಗಡೆ ಬಂದುಬಿಡುತ್ತೆ. ನೀವೇನಾದರೂ ಪೂಜಾ ಸಾಮಗ್ರಿನ ಓಪನ್ ಆಗಿ ತೊಗೊಂಡೋದ್ರೆ ಅದು ಎಲ್ಲ ಬಂದು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಹೂವು, ಹಣ್ಣು ಆ ಥರದನ್ನೆಲ್ಲ ಬಂದು ನಮ್ಮ ಕೈಯಿಂದನೇ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಬ್ಯಾಗ್ನ ಕ್ಯಾರಿ ಮಾಡೋದು ಒಳ್ಳೆಯದು. ನೀವು ಅಲ್ಲೇ ಪೂಜಾ ಸಾಮಗ್ರಿ ಪರ್ಚೇಸ್ ಮಾಡಿದ್ರೂ ಕೂಡ ಮನೆಯಿಂದ ಒಂದು ಬ್ಯಾಗ್ನ ತೊಗೊಂಡು ಹೋಗಿ ಅದನ್ನು ನೀಟಾಗಿ ಒಂದು ಬ್ಯಾಗಲ್ಲಿ ಕವರ್ ಮಾಡ್ಕೊಂಡು ತೊಗೊಂಡೋದ್ರೆ ನಮ್ಮ ಹತ್ರ ಅಷ್ಟಾಗಿ ಕೋತಿಗಳು ಬರೋದಿಲ್ಲ. ಇದು ಒಂದು ಚಿಕ್ಕ ಸಲಹೆ ನಿಮಗೆ. ಈ ರೀತಿ ಒಂದು ಬ್ಯಾಗ್ನ ಕ್ಯಾರಿ ಮಾಡಿ. ಮತ್ತು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ಫೋಟೋ ವಿಡಿಯೋ ಎಲ್ಲ ಅಲೋ ಇಲ್ಲ. ಇಲ್ಲಿ ನೋಡಿ, ಒಂದು ಕೋತಿ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋಗ್ತಾ ಇದೆ. ಇನ್ನು ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲದೆ ಇರೋದ್ರಿಂದ ಇಲ್ಲಿ ಆಚೆ ಒಂದು ದೇವರದು ಮೂರ್ತಿನ ಇಟ್ಟಿದ್ರು. ಅದನ್ನು ನಿಮಗೆ ಫೋಟೋ ತೆಗೆದು ಹಾಕಿದ್ದೀನಿ ನಾನು. ಇಲ್ಲಿ ಲಾಡು ಪ್ರಸಾದಕ್ಕೆ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ನೀವು 100 ರೂಪೀಸ್ ಟಿಕೆಟ್ ತೊಗೊಂಡ್ರೆ ನಿಮಗೆ 2 ಲಾಡು ಫ್ರೀಯಾಗಿ ಸಿಗುತ್ತೆ. ಇಲ್ಲ ಅಂದರೆ ನೀವು ಅಲ್ಲಿ ಸಪ್ರೇಟಾಗಿ ಕೂಡ ಪರ್ಚೇಸ್ ಮಾಡಬಹುದು. ಇದು ದೇವಸ್ಥಾನದ ಒಳಗಡೆ ಹಿಂಭಾಗದಲ್ಲಿರುವಂತಹ ಪ್ಲೇಸ್ ಇದು. ಇಲ್ಲಿ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಪ್ರಾಂಗಣದಲ್ಲಿ ನೀವು ಎಷ್ಟೊತ್ತು ಬೇಕಾದರೂ ಕೂತ್ಕೊಂಡು ಕಾಲ ಕಳಿಬಹುದು ದರ್ಶನ ಆದಮೇಲೆ. ನಾವು ಕೂಡ ದರ್ಶನ ಮುಗಿಸ್ಕೊಂಡು
ಪ್ರಸಾದ ಎಲ್ಲ ತೊಗೊಂಡು ಪ್ರಾಂಗಣದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದಾದ ನಂತರ ನಿಮಗೆ ಇಲ್ಲಿ ಪೂಜೆ ಹಾಗೂ ದರ್ಶನ ಅಭಿಷೇಕದ ವೇಳೆ ಎಷ್ಟೆಷ್ಟೊತ್ತಿಗೆ ಇರುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಅದನ್ನು ಹಾಕಿದ್ದೀನಿ, ನೀವು ನೋಡಬಹುದು. ದರ್ಶನ ನಿಮಗೆ ಬೆಳಗ್ಗೆ 7:30 ಮಧ್ಯಾಹ್ನ 2 ಗಂಟೆ, ಮಧ್ಯಾಹ್ನ 3:30 ಸಂಜೆ 6, ಹಾಗೆ ಸಂಜೆ 7:30 ರಾತ್ರಿ 9 ಗಂಟೆವರೆಗೂ ನಿಮಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಅಭಿಷೇಕದ ವೇಳೆ ಕೂಡ ಹಾಕಿದ್ದಾರೆ. ಹಾಗೆ ನೀವೇನಾದರೂ ಸೇವೆ ಮಾಡಿಸ್ತೀನಿ ಅಂತಂದರೆ ಇಲ್ಲಿ ಸೇವಾ ವಿವರ ಅಂದರೆ ಯಾವ್ಯಾವ ಸೇವೆಗೆ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ, ನೋಡಬಹುದು. ನೀವು ಅಲ್ಲೇ ಪಕ್ಕದಲ್ಲೇ ಸೇವಾ ಕೌಂಟರ್ ಇರುತ್ತೆ, ಅಲ್ಲಿ ಟಿಕೆಟನ್ನು ತೊಗೊಂಡು ನೀವು ಆ ಸೇವೆಯನ್ನು ಮಾಡಿಸ್ಬೋದು. ದಾಸೋಹದ ಸಮಯ ಅಂದರೆ ಅನ್ನಪ್ರಸಾದ ಟೈಮಿಂಗ್ಸ್ನ ಇಲ್ಲಿ ಹಾಕಿದ್ದಾರೆ, ನೀವು ನೋಡಬಹುದು. ಬೆಳಗ್ಗೆ 7:30 10 ಗಂಟೆವರೆಗೂ, 12 ಮಧ್ಯಾಹ್ನ 3:30ವರೆಗೂ ಇರುತ್ತೆ. ಜೊತೆಗೆ ನೀವು ಒಂದು ದಿನ ದಾಸೋಹ ಕೂಡ ಮಾಡಿಸ್ಬೋದು 15,000 ಪೇ ಮಾಡಿದ್ರೆ. ಇನ್ನು ದೇವಸ್ಥಾನದಿಂದ ಹೊರಗಡೆ ಬಂದರೆ ಇಲ್ಲಿ ಮುಂದೆ ದೇವರ ದಾರಗಳನ್ನ ಕಟ್ಟಿಸ್ಕೊಳ್ತಾರಲ್ಲ, ಆ ಥರದನ್ನ ಇಟ್ಕೊಂಡಿದ್ದಾರೆ. ಹಾಗೆ ನಾವು ಮಹಿಷಾಸುರನ ಸ್ಟ್ಯಾಚು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಒಂದಷ್ಟು ಅಂಗಡಿಗಳು ನಿಮಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಮಕ್ಕಳು ಆಟ ಆಡುವಂಥ ವಸ್ತುಗಳಿದೆ. ಇಲ್ಲಿ ಚುರ್ಮುರಿ ಸ್ಟಾಲ್ಸ್, ಫ್ರೂಟ್ ಸಲಾಡ್ ಸ್ಟಾಲ್ಸ್, ಹಾಗೆ ಕಬ್ಬಿನ ಜ್ಯೂಸ್ ಆ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ. ಇದು ನೋಡಿ, ಇದು ಫ್ಯಾನ್ಸಿ ಸ್ಟೋರ್. ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಏನೇನು ಐಟಮ್ಸ್ ಸಿಗುತ್ತೆ ಅದು ಎಲ್ಲ ಕೂಡ ಈ ಅಂಗಡಿನಲ್ಲಿ ಸಿಗುತ್ತೆ ನಿಮಗೆ. ಹಾಗೆಯೇ ಮತ್ತೊಂದಿಷ್ಟು ಪೇಂಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಇನ್ನೊಂದಿಷ್ಟು ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಇದೆ. ಹಾಗೆಯೇ ಮುಂದೆ ಹೋಗ್ತಾ ನಿಮಗೆ ಇಲ್ಲಿ ವಾಚಸ್ ಅಂಗಡಿ ಕಾಣಿಸುತ್ತೆ. ಹಾಗೆ ಸ್ಲಿಪ್ಪರ್ಸ್ ಅಂಗಡಿ ಕೂಡ ಇದೆ. ಅಲ್ಲಿ ಒಂದು ಜಾತ್ರೆನಲ್ಲಿ ಏನೇನು ಸಿಗುತ್ತೆ ಅದು ಎಲ್ಲ ವಸ್ತುಗಳು ನಿಮಗೆ ಚಾಮುಂಡಿ ಬೆಟ್ಟದಲ್ಲಿ ಸಿಗುತ್ತೆ. ಇನ್ನು ಪುರಿ ಅಂಗಡಿ ಕೂಡ ಇದೆ. ಇಲ್ಲಿ ಕೆಲವೊಂದಿಷ್ಟು ಸ್ವೀಟ್ಸ್, ಕಡಲೆಪುರಿ ಅದೆಲ್ಲ ಸಿಗುತ್ತೆ ನಿಮಗೆ. ಹಾಗೆಯೇ ಇಲ್ಲಿ ಗೋಲಿ ಸೋಡಾ ಕೂಡ ಇದೆ. ನೀವು ಗೋಲಿ ಸೋಡಾ ಟ್ರೈ ಮಾಡ್ತೀನಿ ಅಂದ್ರೆ ಕೂಡ ಬೇಕಾದ್ರೆ ಇಲ್ಲಿ ಟ್ರೈ ಮಾಡಬಹುದು. ಇನ್ನು ಎಳ್ನೀರು ಮತ್ತು ಕಬ್ಬಿನ ಜ್ಯೂಸ್ ಅಂಗಡಿಗಳು ಸುಮಾರು ಇದ್ದಾವೆ. ಈ ಬೇಸಿಗೆನಲ್ಲಿ ಎಲ್ಲೇ ಹೋದರೂ ಎಳ್ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಹಾಗೆಯೇ ಕಬ್ಬಿನ ಜ್ಯೂಸು ಕೂಡ, ತುಂಬ ಜನ ಕಬ್ಬಿನ ಜ್ಯೂಸ್ ಹೀಟ್ ಅಂತಾರೆ, ಬಟ್ ಕಬ್ಬಿನ ಜ್ಯೂಸಲ್ಲಿ ತುಂಬಾ ಐರನ್ ಮತ್ತು ಕ್ಯಾಲ್ಶಿಯಂ ಇರುತ್ತೆ. ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದಾದ ನಂತರ ಇದು ಮಹಿಷಾಸುರನ ಸ್ಟ್ಯಾಚು. ಇದು ನಿಮಗೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುತ್ತೆ. ನಿಮಗೆ ಲೆಫ್ಟ್ ಸೈಡ್ಗೆ ಬಸ್ ಸ್ಟ್ಯಾಂಡ್ ಇದ್ದರೆ ರೈಟ್ ಸೈಡ್ಗೆ ಮಹಿಷಾಸುರನ ಸ್ಟ್ಯಾಚು ಕಾಣಿಸುತ್ತೆ. ಹಾಗೆಯೇ ನೀವು ಬಸ್ಸಲ್ಲಿ ಕೂಡ ಬರಬಹುದು. ಬಸ್ಸಲ್ಲಿ ಬರ್ತೀನಿ ಅಂತಂದರೆ ನೀವು ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡಿಂದ ಬಸ್ ನಂಬರ್ 201 ಅಂದರೆ 201 ಹತ್ತಿದ್ರೆ ನಿಮಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಸ್ ಸಿಗುತ್ತೆ. ಇನ್ನು ಇದು ಪಾರ್ಕಿಂಗಿಂದ ಕಾಣಿಸುವಂತಹ ವ್ಯೂ. ಇದು ಕಲ್ಯಾಣಿ ಇದೆ, ಅಲ್ಲಿ ಒಂದು ಹೋಗ್ತಾ ದಾರಿನಲ್ಲಿ ನಮ್ಗೆ ಅದು ಕಾಣಿಸುತ್ತೆ. ಆ ಕಲ್ಯಾಣಿನ ನೀವು ಇಲ್ಲಿ ಪಾರ್ಕಿಂಗಿಂದ ನೋಡಬಹುದು. ಈ ವ್ಯೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಕಲ್ಯಾಣಿ ಕ್ಲೋಸ್ ಆಗಿರುತ್ತೆ, ಓಪನ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಮೇಲಿಂದ ನೋಡ್ಕೊಂಡು ಹೋಗ್ಬೋದು. ಬೆಟ್ಟ ಇಳಿಯೋವಾಗ ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಕಲ್ಲಿನಿಂದ ಮಾಡಿರುವಂತಹ ವಸ್ತುಗಳದ್ದು ಅಂಗಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೀವು ರುಬ್ಬೋ ಕಲ್ಲು, ಹರಿಯೋ ಕಲ್ಲು, ಹಾಗೆಯೇ ಬೀಸೋ ಕಲ್ಲು ಆ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಚಿಕ್ಕ ಸೈಜಿಂದ ನಿಮಗೆ ದೊಡ್ಡ ಸೈಜ್ವರೆಗೂ ಎಲ್ಲ ತರಹದ ಕಲ್ಲಿನ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿ ಮಕ್ಕಳು ಆಟ ಆಡುವಂತಹ ಚಿಕ್ಕ ಚಿಕ್ಕ ಮಿನಿಯೇಚರ್ಸ್ ಕೂಡ ಇದೆ ಇಲ್ಲಿ. ನೀವು ಬೇಕಂದರೆ ಅಲ್ಲಿ ನೋಡಿ ಪರ್ಚೇಸ್ ಮಾಡಬಹುದು. ಹಾಗೆಯೇ ಒಂದಷ್ಟು ಕಲ್ಲಿನಿಂದ ಮಾಡಿರುವಂತಹ ದೇವರ ವಿಗ್ರಹಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಲಿಂಗ, ಬುದ್ಧ, ಗಣೇಶ ಆ ಥರದ್ದನ್ನೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಉಪ್ಪಿನಕಾಯಿ ಹಾಕುವಂತಹ ಚಿಕ್ಕ ಚಿಕ್ಕ ಜಾಡಿ ಎಲ್ಲ ಇದೆ. ಉಪ್ಪಿನಕಾಯಿ ಎಲ್ಲ ಹಾಕಿಟ್ಕೊಳ್ಳೋವಂಥದ್ದು. ಇಲ್ಲಿ ಎಲ್ಲ ಸೈಜಸ್ಸು ನಿಮಗೆ ಅವೈಲೇಬಲ್ ಇದೆ. ಇದು ಬಂದು ವ್ಯೂ ಪಾಯಿಂಟ್. ಇಲ್ಲಿ ನೀವು ನಿಲ್ಲಿಸ್ಬಿಟ್ಟು ಮೇಲ್ಗಡೆಯಿಂದ ಮೈಸೂರು ಸಿಟಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೀವು ನೋಡಬಹುದು. ಇದನ್ನು ನೀವು ನೈಟ್ ಟೈಮ್ ಒಂದ್ಸಲ ಬಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ ನೈಟ್ ಟೈಮ್ ಈ ವ್ಯೂ. ಎಲ್ಲ ಲೈಟಿಂಗ್ಸ್ ಹಾಕಿರುವಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ಹಾಗೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೈನಾಕ್ಯುಲರಲ್ಲಿ ಕೂಡ ನೋಡಬಹುದು. ಬೈನಾಕ್ಯುಲರಲ್ಲಿ ನೋಡಿದಾಗ ನಿಮಗೆ ಅರಮನೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಕೂಡ ಕೆಲವೊಂದು ಕಬ್ಬಿನ ಜ್ಯೂಸ್, ಹಾಗೆಯೇ ಚುರ್ಮುರಿ, ಜೋಳ ಆ ಥರದ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಅದಾದ ನಂತರ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಇನ್ನು ನೀವು ಪಾರ್ಕಿಂಗಿಂದ ನೋಡಿದ್ರಿ ಅಲ್ವಾ, ಅದೇ ಕಲ್ಯಾಣಿ ಇದು. ಇದು ಹೋಗ್ತಾ ನಮಗೆ ಸಿಗುತ್ತೆ. ಇದು ಗೇಟ್ ಎಲ್ಲ ಕ್ಲೋಸ್ ಮಾಡಿ ಬೀಗ ಹಾಕಿರ್ತಾರೆ, ಓಪನ್ ಇರೋದಿಲ್ಲ. ಹಾಗಾಗಿ ಕಲ್ಯಾಣಿ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇದು ಚಾಮುಂಡೇಶ್ವರಿ ಅಮ್ಮನವರ ಪಾದ. ಇದು ಬೆಟ್ಟದ ತುದಿ ಹತ್ರ ಬರುತ್ತೆ. ಇಲ್ಲಿ ಯಾರು ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಯಾರೂ ಇರೋದಿಲ್ಲ. ನಾವೇ ಹೋಗಿ ಪೂಜೆ ಮಾಡಿಕೊಂಡು
ಬರಬಹುದು. ಶುಕ್ರವಾರದೊತ್ತು ಮಾತ್ರ ಇಲ್ಲಿ ಪೂಜೆ ಇರುತ್ತೆ, ವಿಶೇಷ ಪೂಜೆ. ಇಲ್ಲಿ ಅಮ್ಮನವರ ಪಾದ ಇರುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.